ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ESI ಹಾಸ್ಪಿಟಲ್ನ ಆ್ಯಪ್ ಆದಂಥ AAA+ ಆ್ಯಪ್ನ ಡೀಟೇಲ್ಸ್ ಅಂದರೆ ಲಾಗಿನ್ ಹೇಗೆ ಮಾಡೋದು ಮತ್ತು ನಮ್ಮ ESI ಹಾಸ್ಪಿಟಲ್ನ ಡೀಟೇಲ್ಸನ್ನು ಹೇಗೆ ಪಡೆಯೋದು ಮತ್ತು ನಮ್ಮ ಫ್ಯಾಮಿಲಿಯ ಮೆಂಬರನ್ನು ಹೇಗೆ ಆ್ಯಡ್ ಮಾಡುವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ESI ಹಾಸ್ಪಿಟಲ್ನ AAA+ನ ಆ್ಯಪನ್ನು ಲಾಗಿನನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೋಡ್ಬೋದು ಫ್ರೆಂಡ್ಸ್, ನಾನಿವಾಗ ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೇನೆ. ಅದೇ ಥರ ನೀವು ಕೂಡ ಪ್ಲೇಸ್ಟೋರಲ್ಲಿ ಹೋಗಿ ಈ ಆ್ಯಪನ್ನು AAA+ ಆ್ಯಪ್ ನೋಡ್ಬೋದು ಫ್ರೆಂಡ್ಸ್. ಈ ಥರ ಆ್ಯಪ್ ಇದೆ. ಈ ಆ್ಯಪನ್ನು ಓಪನ್ ಮಾಡ್ಬೋದು. ನೋಡ್ಬೋದು ಫ್ರೆಂಡ್ಸ್, ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ. ಅದೇ ಥರ ನೀವು ಕೂಡ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಬೋದಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು, ನಾವು ಈ ಆ್ಯಪನ್ನು ಓಪನ್ ಮಾಡಿದರೆ ಈ ಥರ ಆಪ್ಷನ್ಸ್ ಬರುತ್ತೆ. ಇನ್ಶೂರ್ಡ್ ಪರ್ಸನ್, ESI ಎಂಪ್ಲಾಯ್, ESI ಪೆನ್ಷನರ್ ಮತ್ತು ಲ್ಯಾಂಗ್ವೇಜು ಇಂಗ್ಲೀಷ್, ಹಿಂದಿ, ಈ ಥರ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನಾವು ಇನ್ಶೂರ್ಡ್ ಪರ್ಸನ್ ಆಗ್ತೇವೆ. ಅಂದರೆ ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಾವು ಇನ್ಶೂರ್ಡ್ ಪರ್ಸನ್ ಆಗುತ್ತೆ. ಅದೇ ಥರ ನಾವು ಇದರಲ್ಲಿ ಇನ್ಶೂರ್ಡ್ ಪರ್ಸನ್ ಅಂತಿದೆಯಲ್ಲ ಫ್ರೆಂಡ್ಸ್, ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮಗೆ IP ನಂಬರ್, ಇನ್ಶೂರೆನ್ಸ್ ನಂಬರ್ IP ನಂಬರ್ ಕೇಳ್ತಾ ಇದೆ. ನಿಮಗೇನಾದರೂ IP ನಂಬರ್ ಗೊತ್ತಿದ್ದರೆ IP ನಂಬರ್ ಹಾಕಿ ಇಲ್ಲಿ ಗೆಟ್ OTP ಕೊಡಬೇಕಾಗುತ್ತೆ. ಅದೇ ಥರ ನನಗೆ IP ನಂಬರ್ ಗೊತ್ತಿದೆ. ಅದೇ ಥರ ನಿಮಗೆ ಏನಾದರೂ ನಿಮ್ಮ IP ನಂಬರ್ ಗೊತ್ತಿಲ್ಲದಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. IP ನಂಬರನ್ನು, ನಿಮ್ಮ ESIನ IP ನಂಬರನ್ನು ಹೇಗೆ ಪಡೆಯುವುದು ಎಂದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದೇ ಥರ ನನಗೆ ಇವಾಗ ನನ್ನ IP ನಂಬರ್ ಗೊತ್ತಿರುವುದರಿಂದ ನನ್ನ IP ನಂಬರ್ ಆಗಿ ಗೆಟ್ OTP ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾನು ನನ್ನ IP ನಂಬರ್ ಹಾಕಿ ಗೆಟ್ OTP ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು, ನನ್ನ IP ನಂಬರ್, ESI IP ನಂಬರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಕೆಳಗಡೆ ಎಂಟರ್ OTP ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಹಾಕಬೇಕಾಗುತ್ತೆ. ನೋಡ್ಬೋದು, ನನ್ನ ಮೊಬೈಲ್ಗೆ OTP ಬಂತು. OTPಯನ್ನು ಹಾಕ್ತಾ ಇದ್ದೀನಿ. ಹಾಕಿ ಡನ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಕೆಳಗಡೆ ಸೈನ್ ಇನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನನ್ನ ESIನ AAA+ ಆ್ಯಪ್ ಓಪನ್ ಆಯಿತು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಹೆಸರು, ನಮ್ಮ ESI ನಂಬರ್ ಎಲ್ಲ ಬರುತ್ತೆ. ಅದೇ ಥರ ಇಲ್ಲಿ ಕೆಳಗಡೆ ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು, ಸೆಲ್ಫ್ ಆ್ಯಂಡ್ ಫ್ಯಾಮಿಲಿ ಆಧಾರ್ ಸೀಡಿಂಗ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇದರಲ್ಲಿ ನಮ್ಮ ESIನಲ್ಲಿ ಯಾವ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಡ್ ಇದ್ದಾರೋ ಎಲ್ಲರ ಹೆಸರುಗಳು ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋಡ್ಬೋದು. ಇದೇ ಥರ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಡೀಟೇಲ್ಸನ್ನು ತಿಳಿದುಕೊಳ್ಳಬಹುದು. ಅದೇ ಥರ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ನಮಗೆ ಹೆಲ್ತ್ ಸೆಂಟರ್ ಅಂದರೆ ನಮಗೆ ಯಾವ ESI ಹಾಸ್ಪಿಟಲ್ ಬರುತ್ತೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿ ಗೊತ್ತಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವು ಇದರಲ್ಲಿ ನಮ್ಮ ಹೆಲ್ತ್ ಕಾರ್ಡ್ ಕೂಡ ನೋಡ್ಬೋದು. ನಮ್ಮ ಹೆಲ್ತ್ ಕಾರ್ಡಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಎನ್ನುವುದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಮಗೆ ಇಲ್ಲಿ ಹಲವು ಡೀಟೇಲ್ಸ್ಗಳು ಬರುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ESIನ ಫ್ಯಾಮಿಲಿ ಡೀಟೇಲ್ಸನ್ನು ಇಲ್ಲಿ ನೋಡ್ಬೋದು. ಆ ಥರ ನಿಮಗೆ ಇನ್ನಾದರೂ ಇನ್ಶೂರೆನ್ಸ್ ನಂಬರ್ ಗೊತ್ತಿಲ್ಲದಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ನಿಮ್ಮ ESI ನಂಬರನ್ನು ಹೇಗೆ ಕಂಡುಹಿಡಿದುಕೊಳ್ಳುವುದರ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.